ಇನ್ನು ನವೆಂಬರ್ ಕ್ರಾಂತಿಯ ಕಿಚ್ಚು ಹೀಗೆ ದೊಡ್ಡ ಮಟ್ಟದಲ್ಲಿ ಹಬ್ಬಿದೆಯಲ್ಲ, ಆ ನವೆಂಬರ್ ಕ್ರಾಂತಿ ನಡೆಯುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯವನ್ನ ನುಡಿದಿದ್ದಾರೆ. ಒಂದು ವೇಳೆ ಅದೇನಾದ್ರೂ ಸುಳ್ಳಾಯಿತು ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆವತ್ತಿಗೆ ಸ್ಪಷ್ಟಪಡಿಸಲಿ. ಬಿಹಾರ ಎಲೆಕ್ಷನ್ಗೆ ರಾಜ್ಯದಿಂದ 100 ಕೋಟಿ ಕಿಕ್ ಬ್ಯಾಕ್ ಹೋಗ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಬಿಹಾರ ಚುನಾವಣೆಗೆ ಲಿಟರಲಿ ಒಂದು ಎಟಿಎಂ ಆಗಿ ಪರಿಗಣಿಸಲ್ಪಡ್ತಾ ಇದೆ. ಹಿಮಾಚಲ ಪ್ರದೇಶ ಪಾಪರ್ ಆಗಿದೆ, ತೆಲಂಗಾಣ ಪಾಪರ್ ಆಗಿದೆ. ಹಾಗಾಗಿ ದುಡ್ಡಿನ ಒಂದು ಮೂಲ ಯಾವುದು ಅಂತ ಕೇಳಿದ್ರೆ ಅದು ಕರ್ನಾಟಕ. ದುಡ್ಡು ಕಾಸಿನ ವಿಚಾರದಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಬಹಳ ಬಲಿಷ್ಠರಾಗಿದ್ದಾರೆ. ಹಾಗಾಗಿ ಅವರಿಬ್ರು ಇದೀಗ ನೋಟ್ ಪ್ರಿಂಟ್ ಮಾಡುವಂತಹ ಮಷೀನ್ ಕೂಡ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಬಿಹಾರ ಎಲೆಕ್ಷನ್ಗೆ ಕರ್ನಾಟಕದಿಂದ ಫಂಡು ಬಹಳ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಅದಕ್ಕೆ ಮೂಲ ಯಾವುದು ಅಂತ ಕೇಳಿದ್ರೆ ಭ್ರಷ್ಟಾಚಾರ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರಿದ್ದು ಗುಂಡ್ಲುಪೇಟೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಇಂಥದ್ದೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನೋಡಿ, ಬಿಹಾರದ ಎಲೆಕ್ಷನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಸೀರಿಯಸ್ ಆಗಿ ಪರಿಗಣಿಸಲ್ಪಡ್ತಾ ಇದೆ. ಅದು ನವೆಂಬರ್ ಕ್ರಾಂತಿ ವಿಚಾರಕ್ಕಾಗಿರ್ಲಿ ಅಥವಾ ಅಧಿಕಾರ ಹಂಚಿಕೆ ವಿಚಾರಕ್ಕಾಗಿರ್ಲಿ, ನಮ್ಮ ಕಾನ್ಸಂಟ್ರೇಷನ್ ಮೊದಲು ಬಿಹಾರ ಚುನಾವಣೆಗೆ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವರ್ತನೆಯನ್ನು ಮಾಡ್ತಾ ಇದೆ. ಬಟ್ ಸ್ಟಿಲ್ ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ನಡೆಯುತ್ತೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯವನ್ನು ನುಡಿದಿದ್ದಾರೆ. ಇದರ ಜೊತೆಗೆ ಬಿಹಾರ ಎಲೆಕ್ಷನ್ನ ಕರ್ನಾಟಕ ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲೇಬೇಕು. ಬಿಕಾಸ್ ಅದು ಕಾಂಗ್ರೆಸ್ಸಿನ ಹೈಕಮಾಂಡಿನ ಆರ್ಡರ್ಸು. ಬರೀ ಸ್ಟಾರ್ ಪ್ರಚಾರಕರಾಗಿ ಇಲ್ಲಿನ ಸಂಪುಟದವರು ಅಥವಾ ಇಲ್ಲಿನ ಬಲಿಷ್ಠ ನಾಯಕರು ಹೋಗೋದಷ್ಟೇ ಅಲ್ಲ, ಇಂಟರ್ನಲಿ ಫಂಡಿಂಗ್ ಕೂಡ ಆಗಬೇಕಲ್ಲ, ಅದು ಕರ್ನಾಟಕದಿಂದ ಆಗ್ತಾ ಇದೆ. ಕಾಂಗ್ರೆಸ್ಸಿಗೆ ಕರ್ನಾಟಕ ಒಂದು ಎಟಿಎಂ ಆಗ್ಬಿಟ್ಟಿದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪವನ್ನು ಮಾಡ್ತಾ ಇದ್ದಾರೆ, ಕಿಡಿಕಾರಿದ್ದಾರೆ.